ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿತ್ ಏನೂ ಮಾಡೋಕ್ಕಾಗದೆ ಕಾರ್ನ ಸೈಲೆಂಟಾಗಿ ಡ್ರೈವ್ ಮಾಡ್ಕೊಂಡು ಹೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಡೊನೇಷನ್ ಮಾಡೋ ಜಾಗಕ್ಕೆ ಬಂದಿದ್ದಾರೆ. ಅರ್ತಿತ್ ನಾನು ಮತ್ತು ಪ್ಯಾಂಗ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದೇ ಒಂದು ಕೆಲಸ ಆಗಿದೆ. ಇವರಿಬ್ಬರೂ ಸಪ್ರೇಟ್ ಆಗಿರೋದಕ್ಕೆ ಬಿಡ್ತಾ ಇಲ್ಲ, ನಡುವೆ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಇಲ್ಲಿ ನಾನು ಲಿಂಗೆ ಏನು ಬೇಕೋ ಅದನ್ನ ಮಾಡ್ತಾ ಇದ್ದಾನೆ. ಲಿಂಗ್ ಡ್ರೆಸ್ ಮೇಲೆ ಫುಡ್ ಆರಿರುತ್ತೆ, ಅವಳು ಒಬ್ಬಳೇ ತೊಳಿತಾ ಇದ್ದಾಳೆ. ಆವಾಗಲೂ ನಾನು ಹೆಲ್ಪ್ ಮಾಡ್ತಾ ಇದ್ದಾನೆ ಒರೆಸ್ಬಿಡೋಕೆ. ಇವನೇನು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಇವನು ಪ್ಯಾಂಗ್ನ ತಾನೇ ಲವ್ ಮಾಡ್ತಾ ಇದ್ದಾನೆ, ಮತ್ತೇನಾಗಿ ನನ್ನ ಹಿಂದೆ ಸುತ್ತಾ ಇದ್ದಾನೆ ಅಂತ ಲಿಂಗ್ ಥಿಂಕ್ ಮಾಡ್ತಾ ಇದ್ದಾಳೆ. ನೀವು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂದು ಲಿಂಗ್ ಹೋಗ್ತಾಳೆ. ಪ್ಯಾಂಗ್ ಒಂದು ಜಾಗದಲ್ಲಿ ಕೂತ್ಕೊಂಡು ಮಕ್ಕಳು ಆಟ ಆಡೋದನ್ನ ನೋಡ್ತಾ ನಗ್ತಾ ಇದ್ದಾಳೆ. ಆವಾಗ ಅರ್ತಿತ್ ಬಂದು ಪಕ್ಕದಲ್ಲಿ ಜೋಕಾಲಿ ಪಕ್ಕದಲ್ಲಿ ಕೂತ್ಕೊತಾನೆ. ಪ್ಯಾಂಗ್ ಅನ್ಕೊತಾಳೆ, ಇವಾಗ ತಾನೇ ಅಷ್ಟು ಖುಷಿಯಾಗಿದ್ದೆ, ಖುಷಿನ ಹಾಳು ಮಾಡೋಕ್ಕೆ ಅಂತಲೇ ಬಂದುಬಿಟ್ಟ ಅಂತ ಮನಸ್ಸಲ್ಲಿ ಅಂದ್ಕೊತಾಳೆ. ಆವಾಗ ಅರ್ತಿತ್ ಲೈಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲೋದ ನಿನ್ನ ಹುಡುಗ ಅಂತ ಕೇಳ್ತಾನೆ. ಎಲ್ಲೋಗಿರ್ತಾನೋ, ಎಲ್ಲಾದರೂ ಇರ್ತಾನೆ ಅಂತ ಪ್ಯಾಂಗ್ ಹೇಳ್ತಾಳೆ. ಅವನು ಲಿಂಗ್ ಹಿಂದೆ ಸುತ್ತಾ ಇದ್ದಾನೆ. ನಿನಗೇನು ಗೊತ್ತಾ ಇದೆಲ್ಲ ಅಂತಾನೆ. ಹಿಂದೆ ಸುತ್ತರೆ ಏನು, ಇವಾಗ ನೀನೇನಕ್ಕೆ ನನ್ನ ಹತ್ರ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ. ನೀನು ಎಷ್ಟು ಸಲ ಅಂತ ಲೈಫಲ್ಲಿ ಏಮಾರ್ತೀಯಾ, ನೀನು ಏಮಾರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ, ನಿಜ ಹೇಳು, ನಿನಗೂ ಅವನಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳ್ತಾನೆ. ಹೌದು ಇದೆ, ನಾನು ಗರ್ಲ್ ಫ್ರೆಂಡಾಗಿ ಇರ್ತೀಯ ಅಂತ ಕೇಳ್ದ, ಸೊ ಅದಕ್ಕೆ ನಾನು ಓಕೆ ಅಂತ ಅಂದೆ ಅಂತಾಳೆ. ಹೇ ಲೂಸಾ, ಅವ್ನು ನಿನ್ನ ಲವ್ ಮಾಡ್ತಾ ಇದ್ದಾನೆ, ಲಿಂಗ್ನೂ ಲವ್ ಮಾಡ್ತಾ ಇದ್ದಾನೆ, ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಇರಲಿ, ಅವರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ನನ್ನ ಪ್ರಪೋಸ್ ಮಾಡಿದರು. ಹೇ ಮೆಂಟಲ್, ನಿನಗೇನು ಅರ್ಥ ಆಗ್ತಾ ಇಲ್ವಾ? ಲಿಂಗ್ನ ಮಾತ್ರ ಲವ್ ಮಾಡ್ತಾ ಇದ್ದಾನೆ, ನಿನ್ನ ಲವ್ ಮಾಡ್ತಾ ಇಲ್ಲ, ನೀನೇ ಮೋಸ ಮಾಡ್ತಾ ಇದ್ದಾನೆ ಅಂತಾನೆ. ಪರವಾಗಿಲ್ಲ ಬಿಡಿ, ನಿಮಗೇನು ಅಂತ ಪ್ಯಾಂಗ್ ಹೇಳಿ ಹೋಗ್ತಾಳೆ. ಇವಳು ಒಳ್ಳೆಯದಕ್ಕೆ ಹೇಳಿದರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಹೆಂಗಾದರೂ ಹೋಗಿ ಸಾಯಲಿ, ಹೋಗಿ ಹಾಳಾಗು ಅಂತ ಮನಸ್ಸಲ್ಲೇ ಅಂದ್ಕೊತಾನೆ. ಇರಲಿ, ಎಲ್ಲರೂ ಮಕ್ಕಳ ಜೊತೆ ತುಂಬ ಹ್ಯಾಪಿಯಾಗಿದ್ದಾರೆ, ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ನೈಟ್ ಎಲ್ಲರೂ ಇಲ್ಲೇ ಉಳ್ಕೋತಾರೆ. ಸೊ ಅದಕ್ಕೆ ಅಂತ ರೂಮ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಬರ್ತಾನೆ, ಇಲ್ಲಿ ಲಿಂಗ್ ಇರ್ತಾಳೆ ಅಂತ ಇಲ್ಲೊಂದು ಪರ್ಫಾರ್ಮೆನ್ಸ್ ಮಾಡೋಣ ಅಂದು ಪ್ಯಾಂಗ್ ನೀರು ಕುಡಿತೀಯಾ ಅಂತ ಕೇಳ್ತಾನೆ. ಅಯ್ಯೋ, ನನ್ನ ಕೈಯೆಲ್ಲ ಗಲೀಜಾಗಿದೆ, ನೀವೇ ನನಗೆ ಕುಡಿಸ್ತೀರಾ ಅಂತ ಪ್ಯಾಂಗ್ ಕೇಳ್ತಾಳೆ. ಅದನ್ನ ಹೇಳಿದ್ದೆ ನಾನು ಕುಡಿಸ್ತಾನೆ. ಇದನ್ನ ನೋಡಿದ್ದೆ ಲಿಂಗೆ ಒಂಥರ ಫೀಲ್ ಆಗುತ್ತೆ. ಇಲ್ಲಿ ಅದಕ್ಕೂ ಮೇಲೆ ಒಬ್ಬ ಜಲಸಿ ಪರ್ಸನ್ ಏನು ಮಾಡ್ತಾರೆ ಅಂದರೆ, ಠಕ್ ಠಕ್ ಅಂತ ಮೊಳೆನ ಹೊಡಿತಾ ಇದ್ದಾನೆ. ಏನು ಸೌಂಡು ಅಂತ ಎಲ್ಲರೂ ನೋಡಿದ್ರೆ ಗಾಂಡ್ ಹಾಕ್ತಾ ಇದ್ದಾನೆ. ಹೊಡೆಯೋ ಒದೆಗೆ ಗೊತ್ತಿಲ್ಲದೆ ಅವನ ಕೈಗೆ ಅವನೇ ಸುತ್ತಕೇಲಿ ಹೊಡ್ಕೊತಾನೆ. ಅರ್ತಿತ್ ತುಂಬ ನೋವಾಗುತ್ತೆ, ಆದರೂ ಈ ಕೋಪಕ್ಕೆ ಆ ನೋವು ಸ್ವಲ್ಪನೂ ಕಾಣ್ತಾ ಇಲ್ಲ. ಹಾಗೆ ಲಿಂಗ್ ಏನು ಮಾಡ್ತಾಳೆ ಅಂದರೆ, ಎದ್ದೋಗಿ ಅವಳ ಬ್ಯಾಗಲ್ಲಿರೋ ಬ್ಯಾಂಡೇಜನ್ನ ತೆಗೆದು ಅರ್ತಿತ್ಗೆ ಹಾಕೋಣ ಅಂತ ಹ್ಯಾಂಡ್ ಬ್ಯಾಗಲ್ಲಿರೋ ಬ್ಯಾಂಡೇಜನ್ನ ತೆಗಿತಾ ಇರ್ತಾಳೆ. ಅವಳು ಬ್ಯಾಂಡೇಜನ್ನ ತೆಗಿಯೋದು ನೋಡಿ ಇಲ್ಲಿ ನನಗೆ ಸಖತ್ ಕೋಪ ಬರುತ್ತೆ. ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ನಿಲ್ಲು, ಹೋಗಬೇಡ, ನಾನೇ ನೋಡ್ಕೊತೀನಿ ಅಂತ ಹೇಳ್ತಾನೆ. ಸರಿ, ನಾವು ಬಿಟ್ಟೋದ್ರೆ ಲಿಂಗ್ ಒಬ್ಬಳೇ ಇರ್ತಾಳೆ ಅಂದು ಪ್ಯಾಂಗ್ ಇಲ್ಲಿ ಬಾ, ಹೋಗಿ ಅರ್ತಿತ್ಗೆ ಔಷಧಿ ಹಾಕು ಅಂತ ಹೇಳ್ತಾನೆ. ಇವಳು ಅಂದ್ಕೊತಾಳೆ, ಅವನಿಗೆ ಔಷಧಿ ಹಾಕೋಕ್ಕೆ ಹೋಗಿ ನನಗೆ ಡ್ಯಾಮೇಜ್ ಆದರೆ ಏನು ಮಾಡೋದು ಅಂತ ಮನಸ್ಸಲ್ಲಿ ಅಂದ್ಕೊತಾಳೆ. ಸರಿ, ಇವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಕೊಂಡು ಸರಿ ನಾನೇ ಹೋಗ್ತೀನಿ ಎಂದು ಪ್ಯಾಂಗ್ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅರ್ತಿತ್ ಸಖತ್ ಕೋಪದಲ್ಲಿ ಕೂತಿದ್ದಾನೆ. ಪ್ಯಾಂಗ್ ಬ್ಯಾಂಡೇಜ್ ಬಂದು ಹಾಕ್ಕೊಳ್ಳಿ ಅಂತ ಕೊಡ್ತಾಳೆ. ಅದೆಲ್ಲ ಏನೂ ಬೇಕಾಗಿಲ್ಲ, ಯಾಕೆ ನಾನು ನಿನ್ನ ಹಿಂದೆ ಬಿದ್ದಿದ್ದಾನೆ ಅಲ್ವಾ, ಹಾಗೆ ನಾನು ನಿನ್ನ ಹಿಂದೆ ಬೀಳ್ತೀನಿ ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ನನಗೆ ಆ ಥರ ಇಂಟ್ರೆಸ್ಟ್ ಇಲ್ಲ, ನೀವು ಫಸ್ಟ್ ಬ್ಯಾಂಡೇಜ್ ಹಾಕ್ಕೊಂಡು ಅದಕ್ಕೆ ಅಂತ ಹೇಳ್ತಾರೆ. ಇವಳೇ ಅವನ ಕೈ ಹಿಡಿದು ಬ್ಯಾಂಡೇಜ್ ಹಾಕ್ತಾಳೆ. ಅರ್ತಿತ್ ಕೈನ ಕೊಡ್ತಾನೆ ಇಲ್ಲ, ಆದರೂ ಹಾಕ್ಕೊಳ್ಳಿ ಅಂತ ಹಾಕ್ಬಿಡ್ತಾಳೆ. ಅರ್ತಿತ್ ಕೋಪದಲ್ಲಿ ಅದನ್ನ ಕಿತ್ತಾಕ್ತಾನೆ. ಏನಮ್ಮ, ನಿನಗೆ ನಾನು ಬೀಳ್ತೀನಿ ಎಂದು ಎದುರು ನೋಡ್ತಾ ಇದೆಯಾ, ನಾನು ಯಾವಾಗಲೂ ಆ ಥರ ಬೀಳೋದಿಲ್ಲ ಅಂತ ಅರ್ತಿತ್ ಹೇಳ್ತಾನೆ. ನೀವು ನನಗೆ ಫಾಲ್ ಆಗಬೇಕು ಅಂತ ಎದುರು ನೋಡ್ತಾ ಇಲ್ಲ, ನೀವು ಏನಕ್ಕೆ ನನ್ನ ಯಾವಾಗಲೂ ಈ ಥರ ಅವಮಾನ ಮಾಡಿ ಮಾತಾಡ್ತಾ ಇದ್ದೀರಾ, ಆ ಥರ ಇಂಟೆನ್ಷನಲ್ಲಿ ನನಗೆ ಇಲ್ಲ. ನಿಮ್ಮ ಮೇಲೆ ಪ್ಲೀಸ್ ನನ್ನ ಹತ್ರ ಈ ಥರ ಮಾತಾಡಬೇಡಿ ಪ್ಲೀಸ್. ಯಾಕೆ ಈ ಥರ ಮಾತಾಡೋದನ್ನ
ಕಮ್ಮಿ ಮಾಡ್ಕೊಳ್ಳಿ ಅಂತ ತುಂಬ ತಾಳ್ಮೆಯಿಂದ ಕೇಳ್ತಾಳೆ. ಆದರೂ ಅರ್ತಿತ್ಗೆ ಅರ್ಥ ಆಗ್ತಾ ಇದೆ. ಅವನಿಗೆ ಈ ರೀತಿ ಮಾತಾಡಬೇಕು ಅಂತೆಲ್ಲ ಅಂದ್ಕೊಂಡಿಲ್ಲ. ಅವನ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಅವಳಿಂದ ಹೇಳೋಕ್ಕೂ ಆಗ್ತಾ ಇಲ್ಲ. ಅರ್ತಿತ್ಗೆ ಹೀಗೂ ತಡೀತಾ ಇದೆ. ಪ್ಯಾಂಗ್ ಬೇಡ್ಕೊತಾಳೆ. ಆದರೂ ಇವನು ಹೊರಗಡೆ ಹೆಂಗೆ ತೋರಿಸೋದು ಅಂತ ಗೊತ್ತಾಗದೆ ನಿಂತಿದ್ದಾನೆ. ಕೋಪದಲ್ಲಿ ಮಾತಾಡಿ ಅಲ್ಲಿಂದ ಹೋಗ್ತಾನೆ. ಲಿಂಗ್ ಒಬ್ಬಳೇ ನಿಂತಿರುವಾಗ ನಾನು ಬರ್ತಾನೆ. ಇದ್ರ ಮೇಲೆ ಇವಳನ್ನ ಕಷ್ಟಪಡಿಸೋದು ಬೇಡ ಅಂತ ನಿಜ ಹೇಳ್ತಾನೆ. ನಾನು ಪ್ಯಾಂಗು ಬಂದು ಲವ್ ಮಾಡ್ತಾ ಇಲ್ಲ, ನಾವಿಬ್ಬರು ಆ್ಯಕ್ಟ್ ಮಾಡ್ತಾ ಇದ್ವಿ. ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದನ್ನ ಯಾಕೆ ಲಿಂಗ್ ಮುಚ್ಚಿಡ್ತಾ ಇದೆಯಾ? ಏನು ಹೆಂಗಾದರೂ ಇರು, ನೀನಂದರೆ ನನಗೆ ತುಂಬ ಇಷ್ಟ ಅಂತಾನೆ. ಫ್ಯೂಚರಲ್ಲಿ ನಮ್ಮಿಬ್ಬರಿಗೂ ಯಾವುದಾದ್ರೂ ಪ್ರಾಬ್ಲಮ್ ಆಗಿ ಬೇರೆ ಆಗೋ ರೀತಿ ಆದರೆ ಇರೋ ಫ್ರೆಂಡ್ಶಿಪ್ಪು ಹೋಗುತ್ತೆ ಅಂತ ನಾನು ಚಿಂತೆ ಮಾಡ್ತಾಯಿದ್ದೀನಿ ಅಂತ ಲಿಂಗ್ ಹೇಳ್ತಾಳೆ. ನಾನು ಹೇಳ್ತಾನೆ, ಅದ್ರ ಬಗ್ಗೆ ಎಲ್ಲ ನಾನು ಚಿಂತೆ ಇಲ್ಲ, ನೀನೇ ನನಗೆ ಬೇಕು, ನೀ ಹೆಂಗಿದ್ರು ನಾನು ಒಪ್ಕೊತೀನಿ, ಇದೇ ಲವ್ ಲಾಸ್ಟ್ವರೆಗೂ ಇರ್ತೀನಿ ಎಂದು ನಾನು ತುಂಬ ಫೀಲಲ್ಲಿ ಹೇಳ್ತಾನೆ. ಲಿಂಗು ಏನು ಹೇಳೋದು ಅಂತ ಗೊತ್ತಾಗದೆ ಕಣ್ಣು ಫುಲ್ಲಾಗಿ ಲವ್ ಮಾತ್ರ ಕಾಣ್ತಾ ಇದೆ. ನೈಟ್ ಆಗುತ್ತೆ. ಅಲ್ಲೊಂದು ಪಾರ್ಟಿ ಥರ ಇಟ್ಟಿದ್ದಾರೆ ಇವರಿಗೋಸ್ಕರ. ಆ ಪಾರ್ಟಿಲಿ ಲೋಕಲ್ ಡ್ರಿಂಕ್ಸ್ ಏನೋ ಅದನ್ನ ತುಂಬ 4 ಜನಕ್ಕೂ ತಂದು ಕುಡಿಯೋಕೆ ಕೊಡ್ತಾರೆ. ಅದು ನನಗೆ ಮತ್ತು ಹರ್ತಿತ್ಗೆ ಗೊತ್ತು ಅದು ಲೋಕಲ್ ಡ್ರಿಂಕ್ಸ್ ಅಂತ. ಲಿಂಗ್ ಮತ್ತು ಪ್ಯಾಂಗ್ ಏನೂ ಮಾತಾಡದೆ ಅದನ್ನ ತೆಗೆದು ಫಾಸ್ಟಾಗಿ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಕುಡಿದಿದ್ದೆ ಇಬ್ಬರಿಗೂ ಸಖತ್ ನಿಶೆ ಆಗುತ್ತೆ. ಒಂದು ಪಕ್ಕದಲ್ಲಿ ನಿಶೆಯಲ್ಲಿ ಪ್ಯಾಂಗ್ ಹೋಗ್ತಾ ಇದ್ದಾಳೆ. ಆವಾಗ ನಾನು ಬರ್ತಾನೆ. ಲಿಂಗ್ನ ಲವ್ ಮಾಡಿದ್ರು ಪ್ಯಾಂಗ್ ಮೇಲೆ ತುಂಬ ಕೇರಿಂಗಿಂದ ಯಾವಾಗಲೂ ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇದ್ದಾನೆ. ನೀ ಬಾ, ನಾನು ನಿನ್ನ ರೂಮ್ ಹತ್ರ ಕರ್ಕೊಂಡು ಹೋಗಿಬಿಡ್ತೀನಿ ಎಂದು ಹೇಳ್ತಾ ಇದ್ದಾನೆ. ಪ್ಯಾಂಗಿಂದ ನಡೆಯೋಕ್ಕೂ ಆಗ್ತಾಯಿಲ್ಲ. ಎಲ್ಲಿಂದ ಹರ್ತಿತ್ ಬಂದೋ ಗೊತ್ತಿಲ್ಲೋ, ಲೋ ಬಿಡೋ ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ. ನಿನ್ನ ಹತ್ರ ಹೆಂಗೆ ನಂಬಿ ಕಳಿಸೋದು, ಇವಳನ್ನ ನೀನು ನೋಡ್ಕೊತೀಯಾ ಅಂತ ನಾನು ಕೇಳ್ತಾನೆ. ಇವಳು ನನ್ನ ಹುಡುಗಿ ಅಂತ ಹರ್ತಿತ್ ಹೇಳ್ತಾನೆ. ಏನು ನಿನ್ನ ಹುಡುಗಿನ ಅಂತ ನಾನು ನೋಡ್ತಾನೆ. ನಾನು ಹಂಗೆ ಹೇಳೋಕ್ಕೆ ಬಂದಿಲ್ಲ, ನನ್ನ ಹತ್ರ ಕೆಲಸ ಮಾಡೋ ಹುಡುಗಿ ಅಲ್ವಾ ಅದನ್ನು ಹೇಳಿದೆ ಅಂತ ಹೇಳ್ತಾನೆ. ನಾನು ಹೇಳ್ತಾನೆ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹರ್ತಿತ್ ಹೇಳ್ತಾನೆ. ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಆವಾಗ ಕರೆಕ್ಟಾಗಿ ಒಂದು ಕೆಲಸದ ಲೇಡಿ ಬಂದು ಹೇಳ್ತಾರೆ, ಅಲ್ಲಿ ಒಂದು ಹುಡುಗಿ ತುಂಬ ಕುಡಿದು ನಿಶೆಯಲ್ಲಿದೆ ಅಂತ ಹೇಳಿದ್ದೆ. ನಾನು ಪ್ಯಾಂಗ್ನ ಹಾಗೆ ಬಿಟ್ಟು ಹೋಗ್ತಾನೆ. ಹರ್ತಿತ್ ಪ್ಯಾಂಗ್ ರೂಮ್ಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹರ್ತಿತ್ ಇವನ ರೂಮಲ್ಲೇ ಮಲಗಿಸ್ತಾನೆ. ಕುಡ್ತಿದ್ದಾನೆ. ಕುಡಿದ್ರೆ ನಿಜ ಎಲ್ಲ ಆಚೆ ಬರೋ ಹಾಗೆ ಪ್ಯಾಂಗ್ ಏನು ಹೇಳ್ತಾಳೆ ಅಂದರೆ, ಹರ್ತಿತ್ ನೀನು ತುಂಬ ದ್ವೇಷಿಸ್ತೀಯ ಅಲ್ವಾ ನನ್ನ, ಯಾಕೆ ನನ್ನ ಪಕ್ಕದಲ್ಲಿ ನಿಂತಿದ್ದೀಯ, ಹೋಗೋವರೆಗೆ ನಾನು ನಿನ್ನ ತುಂಬ ಹೇಟ್ ಮಾಡ್ತೀನಿ, ನೀನು ಮಾಡೋ ಅನ್ಯಾಯನೆಲ್ಲ ಒಂದೊಂದನ್ನಾಗಿ ಹೇಳ್ತೀನಿ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾಳೆ. ಹೇಳೋದ್ರ ಜೊತೆಗೆ ಬೈತಾ ಇದ್ದಾಳೆ. ಒಂದು ಲೆವೆಲ್ ಮೇಲೆ ಹರ್ತಿತ್ಗೂ ಫೀಲಾಗಿ ನಮ್ಮ ಬಗ್ಗೆ ಈ ಥರ ಅಂದ್ಕೊಂಡಿದ್ದಾಳ ಅಂತ ಅಂದ್ಕೊತಿರುವಾಗ ಪ್ಯಾಂಗ್ ನಿಶೆಯಲ್ಲಿ ಹಾಗೆ ಮಲ್ಕೋತಾಳೆ. ಅಯ್ಯೋ ಇದು ಹುಡುಗಿನ ಅಥವಾ ಏನು, ಮೈಕ್ ಥರ ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇದ್ದಾಳೆ, ಇವಾಗಲಾದರೂ ಬಾಯಿ ಮುಚ್ಚಿದ್ಲು ಅಂತ ಹರ್ತಿತ್ ಅಂದ್ಕೊತಾ ಇದ್ದಾನೆ. ನೆಕ್ಸ್ಟ್ ಇವಳನ್ನ ಮಲಗಿಸಿ ನೋಡ್ತಾನೆ. ಅದ್ರ ಮೇಲೇ ಗೊತ್ತಾಗೋದು ಇದು ಇವನ ರೂಮ್ ಅಂತ. ಪ್ಯಾಂಗ್ ಎದ್ದೇಳು, ನಿಮ್ಮ ರೂಮ್ಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತಾನೆ ಪ್ಯಾಂಗ್ ಹೇಳ್ತಾನೆ. ಎಲ್ಲ ನಿಶೆಯಲ್ಲಿ ಇದ್ದಾಳೆ. ನಿಂತೇ ಇರೋನು, ನಾನು ಕೆಳಗಡೆ ಎಲ್ಲ ಮಲಗೋದಿಲ್ಲ ಅಪ್ಪ ಅಂದು ಪ್ಯಾಂಗ್ ಪಕ್ಕದಲ್ಲೇ ಬಂದು ಮಲ್ಕೊತಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೀವು ವಿಡಿಯೋನ ನೋಡ್ತೀರಾ,